ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಟಿಕ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬರ್ತಿದ್ದೀನಿ. ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಹೌದು, ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಗಿಡ ಅಂದರೆ ಕರಿ ಲೀವ್ಸ್ ಪ್ಲ್ಯಾಂಟಿಗೆ ಏನೇನೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ, ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ, ಸುಮಾರು ಪ್ರಾಬ್ಲಮ್ಗಳು ಬರ್ತಾ ಇದೆ, ಕರಿ ಲೀವ್ಸಲ್ಲಿ ಗ್ರೋತ್ ನಿಂತೋಗಿದೆ, ಏನು ಮಾಡಬೇಕು, ಹಾಗೆ ಇದ್ರ ಮೇಲೆ ವೈಟ್ ಸ್ಪಾಟ್ಗಳಾಗ್ತಾ ಇದೆ, ಹಾಗೆ ಬ್ಲ್ಯಾಕ್ ಸ್ಪಾಟ್ಗಳಾಗ್ತಾ ಇದೆ, ಗಿಡ ಒಣಗ್ತಾ ಇದೆ, ಎಲೆ ಹಳದಿ ಆಗ್ತಾ ಇದೆ, ಈ ಎಲ್ಲ ಪ್ರಾಬ್ಲಮ್ಗಳನ್ನು ಕಾಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. YT ಸ್ಟುಡಿಯೋದಲ್ಲಿ ಚೆಕ್ ಮಾಡಿದಾಗ 80% ಜನ, 80 to 90% ಜನ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ನೋಡ್ತಾ ಇದ್ದಾರೆ. ಹಾಗೆ ಎಲ್ಲೋ ಒಂದು 10 to 12% ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದಾರೆ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೊಂದು ಮೋಟಿವೇಶನ್ ಅಂತ ಹೇಳ್ತಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರಿಬೇವಿನ ಗಿಡದಲ್ಲಿ ಬರುವಂಥ ಪ್ರಾಬ್ಲಮ್ ಹಾಗೆ ಸೊಲ್ಯೂಷನ್ ಯಾವ ರೀತಿ ನಾವು ಮನೆಯಲ್ಲೇ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ಕೆಲವೊಬ್ಬರು ಪಾಟಲ್ಲಿ ಬೆಳೆಸಿರ್ತೀರ, ಹಾಗೆ ಕೆಲವೊಬ್ಬರು ಹಿತ್ತಲಲ್ಲಿ ಮರವಾಗಿ ಬೆಳೆಸಿರ್ತೀರ ಕರಿಬೇವು ಗಿಡವನ್ನು. ಈ ಪಾಟಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ, ಬಿಕಾಸ್ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಪಾಟಲ್ಲಿ ಬೆಳೆಯೋದ್ರಿಂದ. ಈ ಹಿಂದೆ ನಾನು ಹೇಳಿರೋ ಹಾಗೆ ಮಣ್ಣು ಚೆನ್ನಾಗಿರಬೇಕು, ಕಂಪ್ಲೀಟಾಗಿ ಸನ್ಲೈಟಲ್ಲಿ ಇರಬೇಕು, ಹಾಗೆ ಅವಾಗವಾಗ ಪ್ರೂನಿಂಗನ್ನು ಮಾಡ್ತಾ ಇರಬೇಕು. ಈ ಪಾಯಿಂಟ್ಸ್ಗಳನ್ನು ನೀವು ಕರೆಕ್ಟಾಗಿ ಮಾಡ್ತಾ ಇದ್ದರೆ ನಿಮ್ಮ ಗಿಡದಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗೆಯೇ ಬಿಸಿಲು ಬೀಳದೆ ಹೋದರೆ ಏನೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದು ಎಲ್ಲದಕ್ಕೂ ಮೂಲ ಬಿಸಿಲು. ಇಲ್ಲಿ ನೋಡ್ತಾ ಇದ್ದೀರಾ ನಾವು ಸ್ಕ್ರೀನ್ ಮೇಲೆ, ಈ ರೀತಿ ನೀವು ನಿಮ್ಮ ಗಿಡದಲ್ಲಿ ನೋಟಿಸ್ ಮಾಡಿರ್ಬೋದು ವೈಟ್ ಸ್ಪಾಟ್. ಇದೊಂದು ಫಂಗಲ್ ಇನ್ಫೆಕ್ಷನ್ ಅಂತ ನಾವು ಕರಿತೀವಿ. ಈ ಫಂಗಸ್ ಯಾಕೆ ಅಟ್ಯಾಕ್ ಆಗುತ್ತೆ ಅಂತಂದರೆ, ನೀವು ಕರೆಕ್ಟಾಗಿ ಬಿಸಿಲಲ್ಲಿ ಈ ಗಿಡವನ್ನು ಇಟ್ಟಿಲ್ಲ ಅಂತಂದರೆ ನೆರಳಲ್ಲಿ ಇಡೋದ್ರಿಂದ ಫಂಗಸ್ ಹೆಚ್ಚಿಗೆ ಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಜಾಸ್ತಿಯಾಗಿ ಸ್ಪ್ರೆಡ್ ಆಗುವಂಥದ್ದು. ಇದು ಈಸಿಯಾಗಿ ಗಾಳಿಯಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಏನಿದೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೀವು ಪಕ್ಕದಲ್ಲಿ ಯಾವ ಗಿಡಕ್ಕೆ ಇಟ್ಟಿರ್ತೀರ ಆ ಗಿಡಕ್ಕೂ ಬಂದಿರುತ್ತೆ, ನೀವು ನೋಟಿಸ್ ಮಾಡ್ಬೋದು. ಹಾಗೆಯೇ ಇದನ್ನು ತಡೆಗಟ್ಟಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಬ್ಲಮ್, ಈ ರೀತಿಯಾದಂಥ ಪ್ರಾಬ್ಲಮ್ಗಳು ನೀವು ನೋಡಿರ್ಬೋದು ನಿಮ್ಮ ಕರಿ ಲೀವ್ ಪ್ಲ್ಯಾಂಟಲ್ಲಿ. ಕಪ್ಪು ಚುಕ್ಕೆ ಥರ ಇದು ಒಂದು ಫಂಗಲ್ ಇನ್ಫೆಕ್ಷನ್ನೇ. ಒಂದೊಂದು ಗಿಡದಲ್ಲಿ ವೈಟ್ ಸ್ಪಾಟ್ ಆಗಿ ಕಾಣಿಸುತ್ತೆ, ಇನ್ನೊಂದು ಗಿಡದಲ್ಲಿ ಈ ರೀತಿ ಕಪ್ಪು ಸ್ಪಾಟ್ಗಳು ಆಗುತ್ತೆ. ಈ ಎಲ್ಲದಕ್ಕೂ ಕಾರಣ ಏನಂದರೆ ಒಂದು 3 ಕಾರಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನಾನು ಇವಾಗಲೇ ಹೇಳಿರೋ ಹಾಗೆ ಬಿಸಿಲು ಕಮ್ಮಿ ಆದರೆ ಈ ಫಂಗಲ್ ಇನ್ಫೆಕ್ಷನ್ ಏನಿದೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ಜಾಸ್ತಿ ನೀರನ್ನು ನೀವು ಹಾಕೋದ್ರಿಂದ, ಅಂದರೆ ನಿಮ್ಮ ಪಾಟ್ಗಳಲ್ಲಿ ಜಾಸ್ತಿ ನೀರು ನಿಂದ್ರೋದ್ರಿಂದ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿರೋ ಹಾಗೆ ಎಲೆ ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆ ಹಳದಿಯಾಗಿ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀರನ್ನು ಕೊಡಬೇಕಾದ್ರೆ ಮಣ್ಣು ಒಣಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಬೇಕಾಗುತ್ತೆ. ಸೊ ಹಾಗೆ ನಿಮಗೆ ಇನ್ನೊಂದು ನಾನು ಒಂದು ಟಿಪ್ಪನ್ನು ಹೇಳ್ತೀನಿ. ನಿಮ್ಮ ಕರಿಬೇವು ಗಿಡ ಗ್ರೋತ್ ನಿಂತೋಗಿದೆ ಅಂದರೆ, ಈ ರೀತಿ ಹೂಗಳು ಏನಾದರೂ ಬರ್ತಾ ಇದ್ದರೆ ಈ ಹೂಗಳನ್ನ ಬೆಳೆಯೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ಈ ಹೂಗಳು ಕಾಯಿಯಾಗಿ ಕನ್ವರ್ಟ್ ಆಗುತ್ತೆ, ಆ ಕಾಯಿಂದ ನಮ್ಗೆ ಯಾವುದೂ ಯೂಸ್ ಇಲ್ಲ. ಅವಾಗವಾಗ ಈ ಮೇಲ್ಗಡೆ ಹೂ ಬಂದಿರೋದನ್ನು ಕಟ್ ಮಾಡಿಬಿಡಿ, ಪ್ರೂನಿಂಗ್ ಮಾಡಿ. ಸೊ ಈಗ ಈ ವೈಟ್ ಸ್ಪಾಟು ಹಾಗೆ ಬ್ಲ್ಯಾಕ್ ಸ್ಪಾಟು ಈ ಫಂಗಲ್ ಇನ್ಫೆಕ್ಷನ್ಗೆ ನಾವು ಏನು ಮಾಡ್ಬೋದು ಅಂತಂದರೆ, ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಬೋದು. ಬೇರೆ ಗಿಡಗಳಿಗೆ ಆದರೆ ನಾನು ಯಾವುದಾದ್ರೂ ಕೆಮಿಕಲ್ ಸ್ಪ್ರೇನ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೆ, ಬಟ್ ನಾವು ಇದನ್ನು ಅಡಿಗೆಗೆ ಯೂಸ್ ಮಾಡೋದ್ರಿಂದ, ಹಾಗೆಯೇ ನಾವು ಸುಮಾರು ರೀಸನ್ಗೆ ಇದನ್ನು ಯೂಸ್ ಮಾಡೋದ್ರಿಂದ ಇದಕ್ಕೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಹಾಗೆ ಕೆಮಿಕಲ್ ಸ್ಪ್ರೇಗಳನ್ನಾಗಲಿ ನಾವು ಯೂಸ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಆರ್ಗ್ಯಾನಿಕ್ ಆಗಿರುವಂಥ ನೀಮ್ ಆಯಿಲನ್ನು 1 ಲೀಟ್ರ್ ನೀರಲ್ಲಿ ಒಂದು 5 ml ಆಗುವಷ್ಟು ನೀರನ್ನು ಹಾಕ್ಕೊಂಡು ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ಹಾಗೆಯೇ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಎಲ್ಲೆಲ್ಲಿ ಇನ್ಫೆಕ್ಟೆಡ್ ಆಗಿದೆ ಅಲ್ಲೆಲ್ಲ ಒಂದು ಅರ್ಧ ಲೀಟರ್ ನೀರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಅಂತಂದರೆ ಅರಿಶಿಣ ಪೌಡರನ್ನು ಹಾಕ್ಕೊಂಡು ಈ ನೀರನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಅರಿಶಿಣ ಒಂದು ಆ್ಯಂಟಿ ಫಂಗಲ್ ಪ್ರಾಪರ್ಟಿನ ಹೊಂದಿರೋದ್ರಿಂದ ಈ ನೀರನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಈ ವೈಟ್ ಚಿಕ್ಕೆ ರೋಗ ಹಾಗೆ ಕಪ್ಪು ಚಿಕ್ಕೆ ರೋಗನ ಆದಷ್ಟು ನೀವು ತಡೆಗಟ್ಟಬಹುದು. ಹಾಗೆ ಇದನ್ನು ನೀವು ಪೇಸ್ಟ್ ಮಾಡಿ ಕೂಡ ಸ್ಟೆಮ್ಗೆ ಕೂಡ ಹಚ್ಚಬಹುದು, ಇರುವೆಗಳು ಬರೋದು ಕೂಡ ಕಡಿಮೆ ಆಗುತ್ತೆ. ಇದಾದಮೇಲೆ ಇನ್ನೂ ಒಂದು ಸೊಲ್ಯೂಷನ್ನ ನಾನು ಹೇಳ್ತೀನಿ. ಇನ್ನೊಂದು, ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಬೇಕಿಂಗ್ ಸೋಡಾವನ್ನು ನೀವು ಏನು ಮಾಡ್ಬೋದು ಅಂತಂದರೆ, 1 ಲೀಟ್ರ್ ನೀರಿಗೆ 1 ರಿಂದ
1.5 ಟೇಬಲ್ ಸ್ಪೂನ್ ಆಗುವಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ಕೂಡ ಸ್ಪ್ರೇ ಮಾಡೋದ್ರಿಂದ ವೈಟ್ ಚುಕ್ಕೆ ರೋಗ ಹಾಗೆ ಕಪ್ಪು ಚುಕ್ಕೆ ರೋಗ ಕೂಡ ಕಂಟ್ರೋಲಿಗೆ ಬರುತ್ತೆ. ಇನ್ನು ತುಂಬ ಇನ್ಫೆಕ್ಟ್ ಆಗಿಬಿಟ್ಟಿದೆ, ಗಿಡಕ್ಕೆ ತುಂಬ ಆಗಿಬಿಟ್ಟಿದೆ ಅಂದಾಗ ಏನು ಮಾಡಬೇಕು ಅಂತಂದರೆ ಪ್ರೂನಿಂಗ್. ಇದು ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಇನ್ಫೆಕ್ಟ್ ಆಗಿರೋವಂಥ ಎಲ್ಲ ಎಳೆಗಳನ್ನು ನೀವು ಕಂಪ್ಲೀಟಾಗಿ ಪ್ರೂನಿಂಗ್ ಮಾಡಿ ತೆಗೆದುಬಿಡಿ, ಅಂದರೆ ಕಟ್ ಮಾಡಿ ತೆಗೆದುಬಿಡಿ. ನೀವು ಕಟ್ ಮಾಡಿರೋ ಜಾಗದಿಂದಲೇ ಹೊಸ ಚಿಗುರುಗಳು ಬರುತ್ತೆ, ಅದ್ರ ಬಗ್ಗೆ ನಿಮಗೆ ಟೆನ್ಷನ್ ಬೇಡ. ಹೊಸ ಚಿಗುರುಗಳು ಬಂದಾಗ ಈ ಇನ್ಫೆಕ್ಟೆಡ್ ಆಗಿರೋವಂಥ ಎಲೆಗಳು ಏನಾದರೂ ಇದ್ದರೆ ಆ ಹೊಸದಾಗಿ ಬರುವಂಥ ಚಿಗುರಿಗೂ ಕೂಡ ಅಂಟೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಹಳೆಯದು ಏನೇನು ಇನ್ಫೆಕ್ಟೆಡ್ ಆಗಿದೆ, ಎಷ್ಟು ಎಲೆಗಳು ಇನ್ಫೆಕ್ಟೆಡ್ ಆಗಿದೆ ಎಲ್ಲವನ್ನೂ ಕಟ್ ಮಾಡಿ ತೆಗೆಯೋದೇ ಇದೊಂದು ದೊಡ್ಡ ಸೊಲ್ಯೂಷನ್. ಬಿಕಾಸ್ ಕಡಿಮೆ ಪ್ರಮಾಣದಲ್ಲಿದ್ದರೆ ಈ ಸ್ಪ್ರೇಗಳನ್ನ ಯೂಸ್ ಮಾಡ್ಬೋದು. ಇಲ್ಲ ಪೂರ್ತಿ ಗಿಡಕ್ಕೆ ಇದು ಅಂಟಿದೆ ಅಂದಾಗ ಏನೂ ಮಾಡೋಕ್ಕಾಗೋದಿಲ್ಲ, ನೀವು ಪ್ರೂನಿಂಗ್ ಮಾಡಲೇಬೇಕು. ಇಲ್ಲಾಂದರೆ ಎಲ್ಲ ಗಿಡಗಳಿಗೂ ಇದು ನಾನು ಆಗಲೇ ಹೇಳಿರೋ ಹಾಗೆ ಗಾಳಿಯಲ್ಲಿ ಹಬ್ಬೋದ್ರಿಂದ ಬೇರೆ ಎಲ್ಲ ಗಿಡಗಳಿಗೂ ಇದು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿದ್ರಲ್ಲ, ಈಸಿಯಾಗಿ ಮನೆಯಲ್ಲೇ ಆರ್ಗ್ಯಾನಿಕ್ ಸ್ಪ್ರೇಗಳಿಂದ ಯಾವ ರೀತಿ ಈ ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳಿದ್ದೀನಿ. ಈಗಾಗಲೇ ನಾನು ಹೇಳಿರೋ ಹಾಗೆ ಕರಿಬೇವು ಗಿಡ ಬಿಸಿಲಲ್ಲಿ ಬೆಳೆಯುವಂಥ ಗಿಡ ಆದ್ದರಿಂದ ಯಾರೂ ಇದನ್ನು ಶೇಡಲ್ಲಿ ಇಟ್ಟು ಬೆಳೆಸಬೇಡಿ. ಶೇಡಲ್ಲಿ ಇಟ್ಟರೆ ಗ್ಯಾರಂಟಿ ಇದಕ್ಕೆ ಫಂಗಸ್ ಅಟ್ಯಾಕ್ ಆಗೋದಂತೂ ಗ್ಯಾರಂಟಿ. ಸೊ ಅದಕ್ಕೋಸ್ಕರ ದಿನದ ಫುಲ್ ಕಂಪ್ಲೀಟಾಗಿ ಬಿಸಿಲು, ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಬಿಸಿಲು ಬರುತ್ತೋ ಅಷ್ಟು ಬಿಸಿಲು ಬೇಕೇ ಬೇಕು ಈ ಗಿಡಕ್ಕೆ. ಬಿಸಿಲಲ್ಲಿ ಇಟ್ಟು ಬೆಳೆಸೋದ್ರಿಂದ ತುಂಬ ಚೆನ್ನಾಗಿ ಈ ಗಿಡ ಬೆಳೆಯುತ್ತೆ. ಹಾಗೆ ಆವಾಗವಾಗ ಮೇಲ್ಗಡೆ ಬರುವಂಥ ಹೊಸ ಚಿಗುರನ್ನು ನೀವು ಚಿವುಟಿ ತೆಗೆಯೋದು ಅಥವಾ ಪ್ರೂನಿಂಗ್ ಮಾಡೋದ್ರಿಂದ ಗಿಡದಲ್ಲಿ ಹೊಸ ಬ್ರ್ಯಾಂಚ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿ ಗಿಡ ಉದ್ದವಾಗಿ ಬೆಳೆಯೋದ್ರ ಬದಲು ಬುಷಿಯಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಟಿಪ್ಪು ನೀವು ನೆನ್ಪಿಟ್ಕೋಬೇಕು. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೇನಾದರೂ ನಿಮಗೆ ಕ್ವೆಶನ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.